ಮನೋಲೈಂಗಿಕ ಬೆಳವಣಿಗೆಯನ್ನು ಕರೀತಾರೆ. ಸೊ ಇವತ್ತಿನ ದಿವಸ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವವನ್ನು ಅಳೆಯುವಂತಹ ಅಥವಾ ಮಾಪನ ಮಾಡುವಂತಹ ವಿಧಾನಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಸೈಕೋಸೆಕ್ಸುವಲ್ ಡೆವಲಪ್ಮೆಂಟ್ ಆ್ಯಂಡ್ ಪರ್ಸನಾಲಿಟಿ ಸ್ಟೇಜಸ್ ಅನ್ನುವಂತಹ ವಿಷಯವನ್ನು ಅಧ್ಯಯನ ಮಾಡಿದ್ವಿ. ಇದು ಸಿಗ್ಮಂಡ್ ಫ್ರಾಯ್ಡ್ ಕೊಟ್ಟಂತಹ ಒಂದು ಕುತೂಹಲಕಾರಿ ಥಿಯರಿ ಅಧ್ಯಯನ ಅಂತ ಕರೀತಾರೆ. ಇವತ್ತಿನ ದಿವಸ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ. ಈ ವ್ಯಕ್ತಿತ್ವವನ್ನು ಹೇಗೆ ಮಾಪನ ಮಾಡ್ತಾರೆ ಮತ್ತು ಏಕೆ ಮಾಪನ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ನಾವು ಯಾರನ್ನಾದರೂ ಭೇಟಿ ಮಾಡಿದಾಗ, ಮಾತನಾಡಿದಾಗ, ವ್ಯವಹರಿಸಿದಾಗ ಅವರ ಬಗ್ಗೆ ನಮ್ಮದೇ ಆದ ತೀರ್ಮಾನ ಕೈಗೊಳ್ಳುತ್ತೇವೆ. ನಾವು ಕೈಗೊಳ್ಳುವ ತೀರ್ಮಾನ ನಮ್ಮ ಅನುಭವ, ಅವಲೋಕನ, ಇತರರಿಂದ ಪಡೆದ ಮಾಹಿತಿ ಮುಂತಾದವುಗಳಿಂದ ಪ್ರಭಾವಿತವಾಗಿರುತ್ತವೆ. ಆದರೆ ಈ ತೀರ್ಪು ಯಾವುದೇ ವೈಜ್ಞಾನಿಕ ತಳಹದಿಯನ್ನು ಹೊಂದಿರೋದಿಲ್ಲ. ಮನೋವಿಜ್ಞಾನಿಗಳು ವ್ಯಕ್ತಿತ್ವವನ್ನು ಮಾಪನ ಮಾಡಲು ಕೆಲವು ಔಪಚಾರಿಕ ವಿಧಾನಗಳನ್ನು ಮನೋವೈಜ್ಞಾನಿಕ ಅಂಶಗಳ ಆಧಾರದ ಮೇಲೆ ರೂಪಿಸಿ ಬಳಕೆಗೆ ತಂದಿದ್ದಾರೆ. ಅವು ಯಾವುವು ಅನ್ನೋದನ್ನು ಇವತ್ತು ನೋಡೋಣ. ಪರ್ಸನಾಲಿಟಿ ಅಸೆಸ್ಮೆಂಟ್ may be defined as the set of techniques used by clinicians to develop impression and images of a individual's personality. Personality assessment helps in predicting the behavior, understanding the person's pattern of characteristics, which helps making decision about the relationship of the person with which environment. Most approaches in assessing personality have been theoretically natural, but the personality descriptions produced by these involving one or the other personality theory. Some of the methods used in assessing personality are: the first one, the self-reporting measures; second one, projective tests; and third one, behavioral analysis. First one, self-reporting measures; second one, projective tests; third one, behavioral analysis. ಸೊ ವ್ಯಕ್ತಿತ್ವ ಮಾಪನ ವಿಧಾನಗಳಲ್ಲಿ ಹಲವು ವಿಧಗಳಿವೆ. ಅವುಗಳೆಂದರೆ ಮನೋವೈಜ್ಞಾನಿಕ ಪರೀಕ್ಷೆಗಳು, ಸ್ವಯಂ ಮಾಹಿತಿ ಮಾಪನ ವಿಧಾನಗಳು, ಪ್ರಕ್ಷೇಪಣ ವಿಧಾನಗಳು ಮತ್ತು ವರ್ತನಾ ವಿಶ್ಲೇಷಣಾ ವಿಧಾನಗಳು ಅಂತೇಳಿ ಇಲ್ಲಿ ವಿಭಾಗಗಳನ್ನು ಮಾಡ್ತಾರೆ. ಮನೋವೈಜ್ಞಾನಿಕ ಪರೀಕ್ಷೆಗಳ ಬಗ್ಗೆ ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡ್ವಿ. ಈಗ ಇತರ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಸ್ವಯಂ ಮಾಹಿತಿ ವಿಧಾನ, ಸೆಲ್ಫ್ ರಿಪೋರ್ಟಿಂಗ್ ಮೇಜರ್ಸ್. ಅಲ್ಪೋರ್ಟನ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಮಾಪನ ಮಾಡುವ ಉತ್ತಮ ವಿಧಾನವೆಂದರೆ ಆತನೇ ತನ್ನ ಬಗ್ಗೆ ಮಾಹಿತಿ ನೀಡುವಂತೆ ಹೇಳುವುದು. ವ್ಯಕ್ತಿ ತಾನು ತನ್ನ ಬಗ್ಗೆ ಮಾಹಿತಿ ನೀಡಲು ಅನುಕೂಲವಾಗುವಂತಹ ವಿಧಾನಗಳನ್ನು ಮನೋವಿಜ್ಞಾನಿಗಳು ರೂಪಿಸಿ ಬಳಕೆಗೆ ತಂದಿದ್ದಾರೆ. ಅವುಗಳಲ್ಲಿ ಕೆಲವು ಸ್ವಯಂ ಮಾಹಿತಿ ಮಾಪನ ವಿಧಾನದ ಬಗ್ಗೆ ತಿಳಿದುಕೊಳ್ಳಿ. ಅದರಲ್ಲಿ ಮೊದಲನೆಯದು ಮಿನೆಸೋಟಾ ಬಹುಮುಖ ವ್ಯಕ್ತಿತ್ವ ಪ್ರಣಾಳಿಕೆ ಅಂತೇಳಿ ಕರೀತಾರೆ. ಇದು ವ್ಯಕ್ತಿತ್ವ ಮಾಪನದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ವಿಧಾನವಾಗಿದೆ. ಮಿನೆಸೋಟಾ ಬಹುಮುಖ ವ್ಯಕ್ತಿತ್ವ ಪ್ರಣಾಳಿಕೆ ಇದು ವ್ಯಕ್ತಿತ್ವ ಮಾಪನದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ವಿಧಾನವಾಗಿದೆ. ಹಾತ್ವೇ ಮತ್ತು ಮೆಕೆನ್ಲಿ ಈ ಪ್ರಶ್ನಾವಳಿಯನ್ನು ರೂಪಿಸಿ ಬೆಳಕಿಗೆ ತಂದಿದ್ದಾರೆ. ಇದು ಮಾನಸಿಕ ಅಸ್ವಸ್ಥತೆಯನ್ನು ಗುರುತಿಸುವಲ್ಲಿ ಪರಿಣಾಮಕಾರಿ ವಿಧಾನ ಎನಿಸಿದೆ. ಪರಿಷ್ಕರಣೆಗೊಂಡ ಮಿನೆಸೋಟಾ ಬಹುಮುಖ ವ್ಯಕ್ತಿತ್ವ ಪ್ರಣಾಳಿಕೆಯಲ್ಲಿ ಒಟ್ಟು 567 ಪ್ರಶ್ನೆಗಳಿವೆ. ಈ 567 ಪ್ರಶ್ನೆಗಳನ್ನು 10 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಈ 567 ಪ್ರಶ್ನೆಗಳನ್ನು 10 ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಆ 10 ವಿಭಾಗಗಳೆಂದರೆ: ಒಂದು, ಮೊದಲನೇದು ಮನೋವ್ಯಾಧಿ; 2 ಖಿನ್ನತೆ; 3 ಹಿಸ್ಟೀರಿಯಾ; 4 ಮನೋವಿಕೃತಿ; 5 ಗಂಟನ ಹೆಣ್ತನ; 6 ಸಂಭ್ರಾಂತಿ; 7 ಸೈಕ್ಲಿಸ್ಥೇನಿಯಾ; 8 ಇಚ್ಛಿತ; 9 ಉನ್ಮಾದ; ಮತ್ತು 10ನೇದು ಸಾಮಾಜಿಕ ಅಂತರ್ಮುಖತ್ವ. ಭಾರತದಲ್ಲಿ ಮಲಿಕ್ ಮತ್ತು ಜೋಶಿ ಎಂಬುವರು MMPI ಮಾದರಿಯಲ್ಲಿ ಜೋಧ್ಪುರ್ ಬಹುಮುಖ ವ್ಯಕ್ತಿತ್ವ ಪ್ರಣಾಳಿಕೆಯನ್ನು ರೂಪಿಸಿದ್ದಾರೆ. ಹೀಗೆ ಈ 10 ವ್ಯಕ್ತಿಯ ವ್ಯಕ್ತಿತ್ವದ 10 ಮುಖಗಳನ್ನು ಇದು ಅಧ್ಯಯನ ಮಾಡುವಂತಹ ಒಂದು ಪ್ರಣಾಳಿಕೆ ಆಗಿದೆ. MMPI ಅಂದರೆ ಮಿನೆಸೋಟಾ ಬಹುಮುಖ ವ್ಯಕ್ತಿತ್ವ ಪ್ರಣಾಳಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆಯ ಮುಂದೆ ಹೌದು, ಇಲ್ಲ, ಎಂದು ಹೇಳಲಾಗುವುದಿಲ್ಲ ಎಂಬ ಉತ್ತರಗಳಿವೆ. ಹೌದು, ಇಲ್ಲ,
ಮತ್ತು ಹೇಳಲಾಗುವುದಿಲ್ಲ ಅನ್ನುವಂತಹ 3 ಪರ್ಯಾಯ ಉತ್ತರಗಳಿದ್ದಾವೆ. ಆ ಉತ್ತರಗಳಿಗೆ ಪ್ರಯೋಗಾರ್ಥಿ ಪ್ರತಿಯೊಂದನ್ನು ಓದಿ, ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಂಡು ತನಗೆ ಯಾವ ಉತ್ತರ ಸರಿ ಅನಿಸ್ತದೆ ಅಂದರೆ ಅದು ಅವನಿಗೆ ಹೌದು ಅನ್ನುವುದಾದರೆ ಹೌದು ಅನ್ನೋದರ ಸುತ್ತ ಒಂದು ವೃತ್ತವನ್ನು ಹಾಕಬೇಕು. ಅವನಿಗೆ ಆ ಪ್ರಶ್ನೆ ಇಲ್ಲ ಅನ್ನೋದಾದರೆ ಇಲ್ಲ ಅನ್ನುವುದರ ಸುತ್ತ ಒಂದು ವೃತ್ತವನ್ನು ಹಾಕಬೇಕು. ಅಥವಾ ಹೌದು ಅಥವಾ ಇಲ್ಲ ಅನ್ನದೇ ನನಗೆ ಇದಕ್ಕೆ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂತಾದಾಗ ಅದು ಹೇಳಲಾಗುವುದಿಲ್ಲ ಅನ್ನುವಂತಹ ಉತ್ತರಕ್ಕೆ ಅವನು ವೃತ್ತವನ್ನು ಹಾಕಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಕಾಲಮಿತಿ ಇರೋದಿಲ್ಲ. ಆದರೆ ಕಾಲಮಿತಿ ಇಲ್ಲ ಅಂಥೇಳಿ ಒಂದೊಂದು ದಿವಸ ಈ ಪ್ರಣಾಳಿಕೆಗೆ ಉತ್ತರವನ್ನು ಕೊಡುವಂಥದ್ದಲ್ಲ. ಆದಷ್ಟು ಬೇಗನೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಬೇಗನೆ ಅದನ್ನು ನೀವು ಮಾಡಿ ಮುಗಿಸ್ಬೇಕು ಅನ್ನುವಂಥದ್ದು. ಅಂದರೆ ಉತ್ತರಗಳನ್ನು ಕೊಟ್ಟು ಆದರೂ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಉತ್ತರಿಸಬೇಕು ಅನ್ನುವಂಥದ್ದು ಈ ಪ್ರಣಾಳಿಕೆಯ ಒಂದು ವಿಶಿಷ್ಟತೆ. ಹೀಗೆ ಇದರ ಅನುಕೂಲಗಳು ಏನದಾವ? ಈ ಈ ಮಿನೆಸೋಟಾ ಬಹುಮುಖ ವ್ಯಕ್ತಿತ್ವ ಪ್ರಣಾಳಿಕೆಯ ಅನುಕೂಲಗಳು ಏನಪ್ಪ ಅಂತಂದರೆ ವ್ಯಕ್ತಿಯ ಮನೋರೋಗದ ಲಕ್ಷಣಗಳನ್ನು ನಿಖರವಾಗಿ ಮಾಪನ ಮಾಡ್ತೈತಿ. ಪ್ರಶ್ನಾವಳಿ ಉದ್ದವಾಗುವುದರಿಂದ ವ್ಯಕ್ತಿತ್ವದ ಅನೇಕ ಆಯಾಮಗಳನ್ನು ವಿವರವಾಗಿ ಅಧ್ಯಯನ ಮಾಡ್ತದೆ. ಇದರ ಅನಾನುಕೂಲಗಳು ಏನಪ್ಪ ಅಂತಂದರೆ ಪ್ರಶ್ನಾವಳಿ ತುಂಬ ಉದ್ದವಿರುವುದರಿಂದ ಉತ್ತರಿಸುವ ವ್ಯಕ್ತಿಗೆ ಆಯಾಸವಾಗಿ ಅಡ್ಡಾದಿಡ್ಡಿ ಉತ್ತರಿಸಬಹುದಾದಂತಹ ಸಾಧ್ಯಾಸಾಧ್ಯತೆಗಳು ಇರ್ತವೆ. ಹಾಗಾಗಿ ವ್ಯಕ್ತಿತ್ವ ಮಾಪನ ನಿಖರವಾಗದಿರುವುದೇ ಸಾಧ್ಯತೆ ಹೆಚ್ಚಾಗಿ ಇರ್ತವೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿ, ಇಲ್ಲಿ ಮೊದಲನೇದು ಫಸ್ಟ್ ಒನ್ ಈಸ್ ಸೆಲ್ಫ್ ರಿಪೋರ್ಟಿಂಗ್ ಮೆಜರ್ಸ್. ಬೈ ಫಾರ್ ದ ಮೋಸ್ಟ್ ಕಾಮನ್ ವೇ ಆಫ್ ಮೆಜರಿಂಗ್ ಪರ್ಸನಾಲಿಟಿ ಈಸ್ ಸೆಲ್ಫ್ ರಿಪೋರ್ಟ್ ಕ್ವಶನೇರ್ ಆ್ಯಂಡ್ ಇನ್ವೆಂಟರಿ. Psychologists have devised several questionnaires to measure a vast range of traits. As the name itself suggests, self-report measures are set of questions which are answered by the individual either verbally or by objectively reporting his or her own feelings through indicating the responses given for a question. The answers or the self-report rely on a person making an honest response to a question asked or to choosing between alternatives. Self-report questionnaires come in a number of formats, and now we will consider 3 of these. They are EPI, Eisenhower Personality Inventory, second one Minnesota Multiphasic Personality Inventory, and third one 16 PF Inventory. ಇಲ್ಲಿ ಮೊದಲಿಗೆ ಮಿನೆಸೋಟಾ ಮಲ್ಟಿಫೇಸಿಕ್ ಪರ್ಸನಾಲಿಟಿ ಹೌ ಇಟ್ ಈಸ್ ಅನ್ನೋದನ್ನು ನಾವು ನೋಡೋಣ. ದ MMPI is the most elaborate instrument in the history of psychological assessment. It was developed by Hathaway and McKinley. MMPI consists of 567 questions and consists of 9 scales and a Lie scale which measures different types of psychopathologies, which in turn help the clinical diagnosis. This self-reporting inventory has 3 alternatives to each treatment: true or false or cannot say. There are 3 alternative answers. First one is true or false or cannot say. Indian test similar to MMPI has been developed by Malik and Joshi, and it is called the Jodhpur Multiphasic Personality Inventory. Some of the clinical scales which MMPI deals with diagnosis are hypochondriasis, depression, hysteria, psychopathic deviance, paranoia, psychothenia, schizophrenia, mania, social introversion, and masculinity and femininity. So this is about MMPI, Minnesota Multiphasic Inventory. And second one is 16 Personality Factors Questionnaire. 16 Personality Factors Questionnaire. One of the most well regarded and widely used personality questionnaire is the 16 PF. It is also called as 16 PF. It means 16 personality factors. It was developed by Raymond Cattell
It measures 16 major source traits. Thus, the name 16 personality factors. The 16P test was designed to be used with individuals aged 16 and above. It used to individuals aged 16 and above. It consists of different formats and it is available as a form A, B, C, D, E and F for different age groups and educational levels. Kettle placed a strong emphasis on the role of genetics in determining personality and more specifically the source traits of a person. Some of the factors which 16P measures are intelligence, outgoing, ego strength, trusting, relaxed, practical, humble, and so on. 16P helps in the recruitment of staff, career guidance, recognizing group contribution, and leadership qualities. The advantages and disadvantages of this 16P questionnaire. Advantages are: it provides a comprehensive coverage of personality. It helps in various clinical diagnosis. Scoring and administration is simple. Questionnaire can be given to a large number of people at a time, so it is less time consuming. Disadvantages are: social desirability is very high. The subject tends to give desirable answers to which is also called making good, which is the tendency of the subject to agree with statements irrespective of their content. Some questionnaires require highly skilled expert professionals to conduct them. So this is about 16P test. And third one, ಎರಡನೇದು ಕನ್ನಡದಲ್ಲಿ 16 ವ್ಯಕ್ತಿತ್ವಗಳ ಪ್ರಶ್ನಾವಳಿ ಅಂತೇಳಿ ಕರೀತಾರೆ. ಇದನ್ನು 16P ಕ್ವಶನ್ ಅಂತ ಕರೀತಾರೆ. ಈ ಪ್ರಶ್ನಾವಳಿಯನ್ನು ರೂಪಿಸಿದವರು ರಾಮನ್ ಕೆಟಲ್. ಅವರು ನಡೆಸಿದ ಅಧ್ಯಯನಗಳ ಆಧಾರದ ಮೇಲೆ ಈ ಪ್ರಶ್ನಾವಳಿಯನ್ನು ರೂಪಿಸಿದ್ದಾರೆ. ಇದರಲ್ಲಿ ಅನೇಕ ನುಡಿಗಟ್ಟು ಹೇಳಿಕೆಗೆ ಕೊಟ್ಟಿರುವ ಪರ್ಯಾಯ ಉತ್ತರಗಳಲ್ಲಿ ಪ್ರಯೋಗಾರ್ಥಿ ಸೂಕ್ತವಾದದನ್ನು ಆಯ್ಕೆ ಮಾಡಬೇಕು. 16P ಪರೀಕ್ಷೆಯನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳು ಹಾಗೂ ವಯಸ್ಕರಿಗೆ ನೀಡಬಹುದು. ವೃತ್ತಿ ಮಾರ್ಗದರ್ಶನದಲ್ಲಿ 16P ತುಂಬ ಉಪಯುಕ್ತ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇದು EPI ಅಂದರೆ ಐಸಾಕ್ ಪರ್ಸನಾಲಿಟಿ ಇನ್ವೆಂಟರಿ ಅಂತ, ಐಸಾಕ್ ರವರ ವ್ಯಕ್ತಿತ್ವ ಪ್ರಣಾಳಿಕೆ ಅಂತ. ಇದರಲ್ಲಿ 57 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಯ ಮುಂದೆ ಹೌದು ಇಲ್ಲ ಎಂಬ 2 ಉತ್ತರಗಳಿವೆ. ಪ್ರಯೋಗಾರ್ಥಿ ಪ್ರತಿಯೊಂದು ಪ್ರಶ್ನೆಯನ್ನು ಓದಿ ಅರ್ಥ ಮಾಡಿಕೊಂಡು ತನಗೆ ಸೂಕ್ತ ಎನಿಸಿದ ಉತ್ತರದ ಸುತ್ತ ಒಂದು ವೃತ್ತವನ್ನು ಹಾಕಿ. ಇಲ್ಲಿ ಸರಿ ಮತ್ತು ತಪ್ಪುಗಳ ಪ್ರಶ್ನೆ ಬರೋದಿಲ್ಲ, ಹೌದು ಇಲ್ಲ ಅನ್ನುವಂಥ ಉತ್ತರಗಳನ್ನು ಮಾತ್ರ ಕೊಡಬೇಕು. ಈ ಪ್ರಶ್ನಾವಳಿಯ 57 ಪ್ರಶ್ನೆಗಳಲ್ಲಿ 24 ಪ್ರಶ್ನೆಗಳು ಅಂತರ್ಮುಖಿ ಬಹಿರ್ಮುಖಿ ಆಯಾಮಕ್ಕೆ ಸಂಬಂಧಪಟ್ಟಿವೆ. ಉಳಿದ ಪ್ರಶ್ನೆಗಳಲ್ಲಿ 24 ಪ್ರಶ್ನೆಗಳು ವ್ಯಕ್ತಿ ಮನೋಬೇನಿಗನೆ ಅಥವಾ ಅಲ್ಲವೇ ಎಂಬುದನ್ನು ತಿಳಿಸುತ್ತದೆ. ಇನ್ನುಳಿದ 9 ಪ್ರಶ್ನೆಗಳು ವ್ಯಕ್ತಿ ಉತ್ತರಿಸುವಾಗ ಎಷ್ಟು ಸುಳ್ಳನ್ನು ಹೇಳಿದ್ದಾನೆ ಎಂಬುದನ್ನು ತಿಳಿಸುತ್ತದೆ. ಈ 9 ಪ್ರಶ್ನೆಗಳಲ್ಲಿ 5 ಅಥವಾ 5ಕ್ಕಿಂತ ಹೆಚ್ಚು ಸುಳ್ಳು ಉತ್ತರಗಳಿದ್ದರೆ ಆ ಪ್ರಯೋಗಾರ್ಥಿಯ ಉತ್ತರ ನಂಬಲಾರ್ಹ ಅಂತೇಳಿ ತಿರಸ್ಕಾರ ಮಾಡಬೇಕು. ಪ್ರಯೋಗಾರ್ಥಿಯ ಅಂತರ್ಮುಖಿ ಬಹಿರ್ಮುಖಿ ಆಯಾಮಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ 17ಕ್ಕಿಂತ ಹೆಚ್ಚು ಬಹಿರ್ಮುಖಿ ಉತ್ತರಗಳಿದ್ದರೆ ಆಗ ಆತ ಬಹಿರ್ಮುಖಿ ಎಂದು, 7ಕ್ಕಿಂತ ಕಡಿಮೆ ಇದ್ದರೆ ಅವ ಅಂತರ್ಮುಖಿ ಎಂದು ತಿಳಿಯಬೇಕು. ಮನೋಬೇನಿಗೆ ಸಂಬಂಧಿಸಿದ ಉತ್ತರಗಳಲ್ಲಿ 14ಕ್ಕಿಂತ ಹೆಚ್ಚು ಮನೋಬೇನಿ ಸೂಚಕ ಉತ್ತರಗಳಿದ್ದರೆ ಆತ ಮನೋಬೇನಿಗನೆಂದು, ಮತ್ತು 4ಕ್ಕಿಂತ ಕಡಿಮೆ ಮನೋಬೇನಿ ಸೂಚಕ ಉತ್ತರಗಳಿದ್ದರೆ ಪ್ರಯೋಗಾರ್ಥಿ ಸಮತೋಲನ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅಂತೇಳಿ ತಿಳಿದುಕೊಳ್ಳಿ. ಐಸಾಕ್ ರವರು ನೀಡಿರುವ 2 ಆಯಾಮಗಳಲ್ಲಿ 32 ವ್ಯಕ್ತಿತ್ವ ಗುಣಗಳಿಂದ ಇವೆ. ನಂತರ ಐಸಾಕ್ ಮತ್ತೊಂದು ಆಯಾಮವನ್ನು ಸೇರಿಸಿದ, ಅದು ಸೈಕೋಟಿಸಮ್ ಎಂದು ಅವ ಕರೀತಾನೆ. ಇದು ಮನೋರೋಗಕ್ಕೊಳಗಾದವರು ಇತರರ ಬಗ್ಗೆ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸದೇ ಇರುವುದು, ಇತರರ ಜೊತೆಗೆ ಹೊರಟಾಗಿ ನಡೆದುಕೊಳ್ಳುವುದು ಹಾಗೂ ಸಾಮಾಜಿಕ ರೀತಿ ನೀತಿಗಳನ್ನು ವಿರೋಧಿಸುವುದು ಮುಂತಾದ ಗುಣಗಳನ್ನು ಇದು ಒಳಗೊಂಡಿದೆ. ಈ 3 ಆಯಾಮಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ವ್ಯಕ್ತಿ ದ್ವೇಷ ಸ್ವಭಾವ, ಸ್ವಾರ್ಥಿ ಮತ್ತು ಸಮಾಜ ವಿರೋಧಿ ಗುಣಗಳನ್ನು ಪ್ರದರ್ಶಿಸ್ತಾನೆ ಅಂತೇಳಿ ಐಸಾಕ್ ಹೇಳ್ತಾರೆ. ಐಸಾಕ್ ರವರ ಪ್ರಶ್ನಾವಳಿಯ ಉತ್ತಮ ಅಂಶವೆಂದರೆ ಪ್ರಶ್ನಾವಳಿ ಚಿಕ್ಕದಾಗಿದ್ದು ಉತ್ತರಿಸುವ ವ್ಯಕ್ತಿ ಯಾವುದೇ ಆಯಾಸವಿಲ್ಲದೆ ಸರಿಯಾಗಿ ಉತ್ತರಿಸುವ ಸಾಧ್ಯತೆ ಹೆಚ್ಚು. ಈ ಪ್ರಶ್ನಾವಳಿಯ ದೋಷವೆಂದರೆ ಪ್ರಯೋಗಾರ್ಥಿಯು ಮನೋಬೇನಿಗನೆ ಅಥವಾ ಅಲ್ಲವೇ ಮತ್ತು ಅಂತರ್ಮುಖಿಯೇ ಅಥವಾ ಬಹಿರ್ಮುಖಿಯೇ ಎಂಬುದನ್ನು ಮಾತ್ರ
ತಿಳಿಸ್ತೀವಿ. ವ್ಯಕ್ತಿತ್ವ ಇತರ ಗುಣಗಳು ಇಲ್ಲಿ ಮಾಪನ ಮಾಡಲಾಗುವುದಿಲ್ಲ. ಐಸಾಕ್ ಪರ್ಸನಾಲಿಟಿ. Isaac developed this inventory. It was initially used for assessing two dimensions of personality called introversion and extroversion and neuroticism, emotionally stable characteristics. These dimensions are characterized by 32 personality traits. Later, Isaac added a third dimension called psychotism, which is linked to psychopathic tendencies in EPR, Isaac personality inventory. Neuroticism dimension refers to the general emotional liability of a person. Extroversion, as opposed to introversion, refers to outgoing, sociable, proactive, lively, cheerful characteristics, while introversion refers to shy, soft-spoken, inhibited, withdrawal. The inventory contains 57 questions. Each question has two alternatives, that is yes or no. ಇಷ್ಟು ಇವತ್ತಿನ ಅಸೆಸ್ಮೆಂಟ್ ಆಫ್ ಪರ್ಸನಾಲಿಟಿಯಲ್ಲಿ ಬರುವಂತಹ ಮೊದಲನೆಯ ಭಾಗವನ್ನು ನಾವು ನೋಡಿದ್ವಿ. ಅದು ಸ್ವಯಂ ಮಾಹಿತಿ ವಿಧಾನ. ಮುಂದಿನ ಕ್ಲಾಸ್ನಲ್ಲಿ ಇನ್ನೂ ಪ್ರಕ್ಷೇಪಣ ವಿಧಾನಗಳು ಮತ್ತು ವರ್ತನಾ ವಿಶ್ಲೇಷಣೆಗಳನ್ನು ನಾವು ಚರ್ಚೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.